ರಥ ಸಂಪೂರ್ಣ ಸಿದ್ಧ ಆಗಿದೆ. ನಾಳೆ ಹೊರಡೋದಕ್ಕೆ ರೆಡಿಯಾಗಿದೆ. ಸಮುದ್ರ ಆರತಿ ನಡೆಯೋದು ನೀವೆಲ್ಲೂ ನೋಡಿರಕ್ಕೆ ಸಾಧ್ಯ ಇಲ್ಲ. ಸಮುದ್ರ ಆರತಿನ ಜಗನ್ನಾಥರ ರಥ ಬರೋದ್ರಿಂದ ಇವತ್ತು ಎಲ್ಲ ಶುದ್ಧಿ ಮಾಡ್ತಾ ಇದೀವಿ. ಹಾಗೆ ನಮ್ಮ ಕಡೆಯಿಂದನೂ ಒಂದು ಜಗನ್ನಾಥರಿಗೆ ಸೇವೆ. ಹಾಗೆ ಹೇಳಿ ಜೈ ಜಗನ್ನಾಥ, ಜೈ ಜಗನ್ನಾಥ, ಜೈ ಜಗನ್ನಾಥ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲ ದೇವರ ಭಕ್ತರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಿಂದಿನ ಅಧ್ಯಾಯದಲ್ಲಿ ನಾವು ಜಗನ್ನಾಥ, ಬಲಭದ್ರ, ಸುಭದ್ರೆಯ ದಿವ್ಯ ರೂಪ ಹೇಗೆ ಪ್ರಕಟವಾಯಿತು ಮತ್ತು ಅವರು ಯಾಕೆ ಅಪೂರ್ಣ ರೂಪದಲ್ಲಿದ್ದಾರೆ ಎಂಬ ಮಹಾರಹಸ್ಯವನ್ನು ತಿಳಿದುಕೊಂಡಿದ್ದೇವೆ. ಆದರೆ ಭಗವಂತನ ಲೀಲೆ ಅಲ್ಲಿಗೆ ಮುಗಿಯೋದಿಲ್ಲ. ಪ್ರತಿ ವರ್ಷ ಆಷಾಢ ಮಾಸ ಬಂದಾಗ ಜಗನ್ನಾಥ ಸ್ವಾಮಿ ತಮ್ಮ ಗರ್ಭಗುಡಿಯನ್ನು ಬಿಟ್ಟು ಲಕ್ಷಾಂತರ ಭಕ್ತರ ಮಧ್ಯೆ ರಥದ ಮೇಲೆ ವಿರಾಜಮಾನರಾಗಿ ಒಂದು ಪವಿತ್ರ ಯಾತ್ರೆಗೆ ಹೊರಡ್ತಾರೆ. ಇಂದು ನಾನು ಆ ಯಾತ್ರೆಯ ನಿಜವಾದ ಕಥೆಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಈ ರಥ ಯಾತ್ರೆ ಜೊತೆಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಭಕ್ತರೇ, ನಾವು ಈಗ ನಿಂತಿರುವುದು ಸಾಮಾನ್ಯ ದೇವಸ್ಥಾನ ಮುಂದೆ ಅಲ್ಲ, ಜಗನ್ನಾಥ ಸ್ವಾಮಿಯೇ ವರ್ಷಕ್ಕೆ ಒಮ್ಮೆ ಸ್ವತಃ ಬಂದು ತಂಗುವ ಪವಿತ್ರ ಕ್ಷೇತ್ರದ ಮುಂದೆ. ಆದರೆ ಒಂದು ಪ್ರಶ್ನೆ ನನ್ನನ್ನು ಯಾವಾಗಲೂ ಕಾಡ್ತಾ ಇತ್ತು. ಭಗವಂತ ತಮ್ಮದೇ ದೇವಸ್ಥಾನವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬರ್ತಾರೆ? ಇದರ ಹಿಂದೆ ಒಂದು ಸಾವಿರಾರು ವರ್ಷಗಳ ಮಹಾರಹಸ್ಯ ಅಡಗಿದೆ. ಆ ರಹಸ್ಯ ಏನು ಅಂತಂದ್ರೆ, ಭಕ್ತರೇ, ಈ ದೇವಸ್ಥಾನವನ್ನು ಗುಂಡಿಚಾ ಮಂದಿರ ಎಂದು ಕರೆಯುತ್ತಾರೆ. ಪುರಿಯ ಸ್ಥಳೀಯ ಪರಂಪರೆಯ ಪ್ರಕಾರ ಇದು ರಾಡಿ ಗುಂಡಿಚಾಯ ಹೆಸರಿನಿಂದ ಪ್ರಸಿದ್ಧವಾಯಿತು. ಆದರೆ ಈ ದೇವಸ್ಥಾನದ ಮಹತ್ವ ಅದರ ಹೆಸರಿಗಿಂತಲೂ ದೊಡ್ಡದು. ಏಕೆಂದರೆ ರಥಯಾತ್ರೆಯ ಸಮಯದಲ್ಲಿ ಜಗನ್ನಾಥ ಸ್ವಾಮಿ ಇಲ್ಲಿಯೇ 7 ದಿನಗಳ ಕಾಲ ವಿರಾಜಮಾನರಾಗುತ್ತಾರೆ. ಇದಕ್ಕಾಗಿಯೇ ಇದನ್ನು ಜಗನ್ನಾಥನ ಉದ್ಯಾನ ಗೃಹ ಮತ್ತು ಅವರ ಪ್ರಿಯ ಯಾತ್ರೆಯ ಗಮ್ಯ ಸ್ಥಾನ ಎಂದು ಕರೆಯಲಾಗುತ್ತದೆ. ಆದರೆ ಈ ಯಾತ್ರೆ ಒಂದು ಹಬ್ಬವಾಗಿ ಆರಂಭವಾಗಲಿಲ್ಲ. ಒಬ್ಬ ರಾಜನ ಒಂದು ಪ್ರಾರ್ಥನೆಯಿಂದ ಮತ್ತು ಭಗವಂತನ ಒಂದು ದಿವ್ಯ ಸಂಕಲ್ಪದಿಂದ ಆರಂಭವಾಯಿತು. ಭಕ್ತರೇ, ರಾಜ ಇಂದ್ರದ್ಯುಮ್ನ ಭಗವಂತನ ಆ ಸಂಕಲ್ಪವನ್ನು ಕೇಳಿದ ನಂತರ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಹುಟ್ಟಿತು. ಈ ಯಾತ್ರೆ ಕೇವಲ ನನ್ನ ಕಾಲಕ್ಕೆ ಮಾತ್ರ ಸೀಮಿತವಾಗಬಾರದು. ಯುಗ ಯುಗಾಂತರಗಳವರೆಗೆ ಪ್ರತಿಯೊಬ್ಬ ಭಕ್ತನಿಗೂ ಜಗನ್ನಾಥನ ದರ್ಶನ ಸಿಗಬೇಕು. ರಾಜ ದೇವರ್ಷಿ ನಾರದನ ಮುಂದೆ ಕೈಮುಗಿದು ನಿಂತರು. ಮಹರ್ಷಿಗಳೇ, ಭಗವಂತನ ಈ ಇಚ್ಛೆಯನ್ನು ನಾನು ಹೇಗೆ ನೆರವೇರಿಸಲಿ? ನಾರದರು ಮುಗುಳ್ನಗುತ್ತಾ ಹೇಳಿದರು, ಮಹಾರಾಜ, ಜಗನ್ನಾಥನ ಇಚ್ಛೆಯೇ ಇನ್ನು ಮುಂದೆ ಜಗತ್ತಿನ ಸಂಪ್ರದಾಯವಾಗಲಿದೆ. ಅವರಿಗಾಗಿ 3 ರಥಗಳನ್ನು ನಿರ್ಮಿಸು. ಪ್ರತಿಯೊಬ್ಬ ಭಕ್ತನು ಅವರ ದರ್ಶನ ಪಡೆಯುವಂತೆ ಮಾಡು. ಆ ದಿನದಿಂದ ಪೂರಿಯ ಶ್ರೇಷ್ಠ ಶಿಲ್ಪಿಗಳನ್ನು ರಾಜಸಭೆಗೆ ಕರೆಯಲಾಯಿತು. ಅವರಿಗೆ ಒಂದೇ ಒಂದು ಆದೇಶ ನೀಡಲಾಯಿತು. ಇದು ಸಾಮಾನ್ಯ ರಥವಲ್ಲ, ಜಗನ್ನಾಥನ ದಿವ್ಯ ಯಾತ್ರೆಯ ವಾಹನ. ಭಕ್ತರೇ, ಒಬ್ಬ ರಾಜ ಒಂದು ದೇವಸ್ಥಾನ ಕಟ್ಟಿದ. ಅದು ಇತಿಹಾಸ. ಆದರೆ ಒಬ್ಬ ದೇವರು ಪ್ರತಿ ವರ್ಷ ತಮ್ಮ ದೇವಸ್ಥಾನದಿಂದ ಹೊರಬಂದು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಅದು ಇತಿಹಾಸವಲ್ಲ, ಅದು ಜಗನ್ನಾಥನ ಒಂದು ಲೀಲೆ. ಭಕ್ತರೇ, ಈ ರಥಗಳು ಕೇವಲ ಮರದಿಂದ ನಿರ್ಮಿಸಿದ ವಾಹನಗಳಲ್ಲ. ಪ್ರತಿಯೊಂದು ರಥಕ್ಕೂ ಒಂದು ಹೆಸರು, ಒಂದು ಪರಂಪರೆ, ಒಂದು ಸಂಕೇತ, ಒಂದು ದಿವ್ಯ ಅರ್ಥವಿದೆ. ಆದರೆ ಅವುಗಳ ಕತೆ ಇನ್ನೂ ಆರಂಭವಾಗಿರಲಿಲ್ಲ. ಏಕೆಂದರೆ ಮೊದಲು ಭಗವಂತನಿಗೆ ಈ ಯಾತ್ರೆಯ ಕಾರಣವನ್ನು ಇಡೀ ಜಗತ್ತಿಗೆ ತಿಳಿಸಬೇಕಿತ್ತು. ಅದೇ ಕಾರಣ ಮುಂದೆ ರಥಯಾತ್ರೆಯನ್ನು ಜಗತ್ತಿನ ಅತಿ ದೊಡ್ಡ ಭಕ್ತಿ ಉತ್ಸವವನ್ನಾಗಿ ಮಾಡಿತು. ಆದರೆ ಜಗನ್ನಾಥರು ಈ ಯಾತ್ರೆಯಲ್ಲಿ ತಮ್ಮ ಸಹೋದರ ಬಲಭದ್ರ ಮತ್ತು
ಸಹೋದರಿ ಸುಭದ್ರೆಯನ್ನು ಜೊತೆಗೆ ಕರೆದುಕೊಂಡು ಹೋಗಿದ್ದು ಯಾಕೆ? ಅದರ ಹಿಂದೆ ಒಂದು ಹೃದಯ ಸ್ಪರ್ಶಿ ಕಥೆ ಇದೆ. ಭಕ್ತರೇ, ರಾಜನ ಆದೇಶದಂತೆ ಪೂರಿಯ ಶ್ರೇಷ್ಠ ಶಿಲ್ಪಿಗಳು ರಥ ನಿರ್ಮಾಣದ ಕಾರ್ಯವನ್ನು ಆರಂಭಿಸಿದರು. ಆದರೆ ಇದು ಸಾಮಾನ್ಯ ಕೆಲಸವಾಗಿರಲಿಲ್ಲ. ರಥ ನಿರ್ಮಿಸುವ ಮೊದಲು ವೇದ ಮಂತ್ರಗಳ ನಡುವೆ ಪವಿತ್ರ ಪೂಜೆ ನಡೆಯಿತು. ಏಕೆಂದರೆ ಈ ರಥಗಳ ಮೇಲೆ ಕೇವಲ ವಿಗ್ರಹಗಳು ಕುಳಿತುಕೊಳ್ಳುವುದಿಲ್ಲ, ಸ್ವತಃ ಜಗನ್ನಾಥ ಸ್ವಾಮಿ ಬಲಭದ್ರ ಸುಭದ್ರೆ ವಿರಾಜಮಾನರಾಗಲಿದ್ದರು. ದಿನಗಳು ಕಳೆಯುತ್ತಿದ್ದವು. ಮರದ ತುಂಡುಗಳು ನಿಧಾನವಾಗಿ ದಿವ್ಯ ರಥಗಳ ರೂಪ ಪಡೆಯತೊಡಗಿದವು. ಪ್ರತಿಯೊಂದು ಚಕ್ರ, ಪ್ರತಿಯೊಂದು ಕಂಬ, ಪ್ರತಿಯೊಂದು ಹಗ್ಗ ಭಕ್ತಿಯೊಂದಿಗೆ ನಿರ್ಮಾಣವಾಗುತ್ತಿತ್ತು. ರಥ ಸಂಪೂರ್ಣ ಸಿದ್ಧ ಆಗಿದೆ. ನಾಳೆ ಹೊರಡೋದಕ್ಕೆ ರೆಡಿಯಾಗಿದೆ. ನೋಡಿ ಎಷ್ಟು ಪೊಲೀಸ್ ಇದ್ದಾರೆ ಅಂತ. ಎಲ್ಲ ತಯಾರಿ ಈಗ ಮುಗಿದಿದೆ. ನಾಳೆ ಜಗನ್ನಾಥರು ಹೊರಡೋದೊಂದೇ ಬಾಕಿ. ನೋಡಿ ಎಷ್ಟು ಪೊಲೀಸ್ ಇದ್ದಾರೆ ನೋಡ್ರಿ. ಹಗ್ಗದಲ್ಲಿ ಎಳ್ಕೊಂಡು ಹೋಗೋದು. ಇವತ್ತು ಮುಡ್ತಾ ಇದ್ದೀನಿ, ನಾಳೆ ಗೊತ್ತಿಲ್ಲ. ಅಪ್ಪ ಎಲ್ಲ ಹಗ್ಗನೂ ರೆಡಿ ಆಗಿದೆ. ನೋಡಿ ಎಳೆಯೋದಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಎಲ್ಲ ಮುಟ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಡೋಣ. ನಾಳೆದು ಗೊತ್ತಿಲ್ವಲ್ಲ ಆಗತ್ತಾ ಅಂತ. ಭಕ್ತರೇ, ರಥಯಾತ್ರೆ ಅಂದರೆ ರಥ ಎಳೆಯುವುದು ಹಬ್ಬ ಅಲ್ಲ. ಇದು ಭಗವಂತನೇ ತಮ್ಮ ಭಕ್ತರನ್ನು ನೋಡಲು ಮನೆಯಿಂದ ಹೊರಬರುವ ಒಂದೇ ಒಂದು ರಥ ಯಾತ್ರೆ. ಅದಕ್ಕಾಗಿಯೇ ಇದನ್ನು ಜಗತ್ತಿನ ಅತಿ ದೊಡ್ಡ ಭಕ್ತಿಯ ಹಬ್ಬ ಅಂತ ಕರೀತಾರೆ. ಆಷಾಢ ಮಾಸ ಶುಕ್ಲ ಪಕ್ಷ ದ್ವಿತೀಯೆಯ ಶುಭ ದಿನ ಪುರಿ ನಗರ ಹಬ್ಬದ ವಾತಾವರಣದಲ್ಲಿ ಮುಳುಗಿತ್ತು. ದೇವಾಲಯದ ಹೊರಗೆ ಸಾವಿರಾರು ಭಕ್ತರು, ರಾಜರು, ಋಷಿಗಳು, ಸಾಮಾನ್ಯ ಜನ ಎಲ್ಲರ ಕಣ್ಣುಗಳು ಒಂದೇ ಕ್ಷಣಕ್ಕಾಗಿ ಕಾಯುತ್ತಿದ್ದವು. ಮೊದಲು ಬಲಭದ್ರ ಸ್ವಾಮಿಯನ್ನು ರಥದ ಮೇಲೆ ವಿರಾಜಮಾನ ಮಾಡಲಾಯಿತು. ನಂತರ ತಾಯಿ ಸುಭದ್ರೆಯ ದರ್ಶನವಾಯಿತು. ಕೊನೆಗೆ ಜಗನ್ನಾಥ ಸ್ವಾಮಿ ಗರ್ಭಗುಡಿಯಿಂದ ಹೊರಬಂದ ಕ್ಷಣ ಇಡೀ ಪೂರಿ ಒಂದೇ ಘೋಷಣೆಯಿಂದ ಮೊಳಗಿತು. ಜೈ ಜಗನ್ನಾಥ, ಜೈ ಜಗನ್ನಾಥ, ಜೈ ಜಗನ್ನಾಥ. ಆ ಕ್ಷಣ ಒಬ್ಬ ರಾಜ ಮೌನವಾಗಿ ಕಣ್ಣೀರು ಹಾಕುತ್ತಿದ್ದರು. ಅವರು ರಾಜ ಇಂದ್ರದ್ಯುಮ್ನ. ಯಾಕೆಂದರೆ ತಮ್ಮ ಕನಸಿನಲ್ಲಿ ಭಗವಂತ ಹೇಳಿದ ಮಾತು ಇಂದು ನಿಜವಾಗುತ್ತಿತ್ತು. ಅದಾದ ನಂತರ ಒಂದು ಆಚರಣೆ ನಡೆಯಿತು. ಅದು ಇಂದಿಗೂ ರಥ ಯಾತ್ರೆಯ ಅತ್ಯಂತ ಪವಿತ್ರ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಜಗನ್ನಾಥ ಸ್ವಾಮಿ, ಬಲಭದ್ರ ಮತ್ತು ಸುಭದ್ರೆ ತಮ್ಮ ತಮ್ಮ ರಥಗಳ ಮೇಲೆ ವಿರಾಜಮಾನರಾದರು. ಪುರಿ ನಗರ ಒಂದು ದಿವ್ಯ ಕ್ಷಣಕ್ಕಾಗಿ ಸಾಕ್ಷಿಯಾಗುತ್ತಿತ್ತು. ಆದರೆ ರಥಗಳು ಇನ್ನೂ ಚಲಿಸಿರಲಿಲ್ಲ. ಯಾಕೆಂದರೆ ಅದಕ್ಕೂ ಮೊದಲು ಒಂದು ವಿಶೇಷ ಸಂಪ್ರದಾಯ ನಡೆಯಬೇಕಿತ್ತು. ಆ ಸಂಪ್ರದಾಯದ ಹೆಸರು ಚೇರ ಪಹಾರ. ರಾಜ ಇಂದ್ರದ್ಯುಮ್ನ ಸರಳವಾದ ಬಿಳಿ ವಸ್ತ್ರ ಧರಿಸಿ ತಮ್ಮ ರಾಜ ಕಿರೀಟವನ್ನು ತೆಗೆದು ರಥದ ಮುಂದೆ ಬಂದರು. ಅವರ ಕೈಯಲ್ಲಿ ಚಿನ್ನದ ಪೊರಕೆ ಇತ್ತು. ಅಲ್ಲಿದ್ದ ಪ್ರತಿಯೊಬ್ಬರು ಆಶ್ಚರ್ಯದಿಂದ ನೋಡಿದ್ದರು. ಒಬ್ಬ ರಾಜ ಪೊರಕೆ ಹಿಡಿದಿದ್ದಾನೆ. ಭಕ್ತರೇ, ಇಂದು ಲಕ್ಷಾಂತರ ಜನ ಈ ರಥದ ಹಗ್ಗ ಮುಟ್ಟಲು ಗಂಟೆಗಟ್ಟಲೆ ಕಾಯ್ತಾರೆ. ಯಾಕೊತ್ತಾ? ಅದು ಕೇವಲ ಹಗ್ಗ ಅಲ್ಲ, ಜಗನ್ನಾಥನ ಕರೆಯಾಗಿದೆ. ಆ ಕರೆಯನ್ನು ಎಲ್ಲರಿಗೂ ಸ್ಪರ್ಶಿಸುವ ಭಾಗ್ಯ ಸಿಗೋದಿಲ್ಲ. ರಾಜ ಇಂದ್ರದ್ಯುಮ್ನ ಆ ಚಿನ್ನದ ಪೊರಕೆಯಿಂದ ರಥದ ಮುಂದೆ ನಿಧಾನವಾಗಿ ಸ್ವಚ್ಛಗೊಳಿಸಿದರು. ನಂತರ ಸುಗಂಧಭರಿತ ನೀರನ್ನು ರಥದ ಮೇಲೆ ಸಿಂಪಡಿಸಿದರು. ಆ ದೃಶ್ಯವನ್ನು ನೋಡಿ ದೇವರ್ಷಿ ನಾರದರು ಮುಗುಳ್ನಕ್ಕರು. ರಾಜ ತಲೆಬಾಗಿಯೇ ಹೇಳಿದರು, ಪ್ರಭು, ನಾನು ರಾಜನಲ್ಲ, ನಿಮ್ಮ ಸೇವಕ ಮಾತ್ರ. ಭಕ್ತರೇ, ಅದೇ ದಿನದಿಂದ ಒಂದು ಸಂಪ್ರದಾಯ ಆರಂಭವಾಯಿತು. ಇಂದಿಗೂ ಪುರಿಯ ಗಣಪತಿ ಮಹಾರಾಜರು ರಥ ಯಾತ್ರೆಯ ದಿನ ಅದೇ ರೀತಿ ರಥದ ಮುಂದೆ ಚೇರಪಹಾರ ಸೇವೆ ಮಾಡುತ್ತಾರೆ. ಇದು ಒಂದು ಸಂದೇಶ.
ಜಗನ್ನಾಥನ ಮುಂದೆ ರಾಜನೂ ಸೇವಕನೇ, ಸಾಮಾನ್ಯ ಮನುಷ್ಯನು ಸೇವಕನೇ, ಅವರ ಮುಂದೆ ಎಲ್ಲರೂ ಸಮಾನ. ಆ ಕ್ಷಣ ಪುರಿಯ ಪ್ರತಿಯೊಬ್ಬ ಭಕ್ತನ ಉಸಿರು ಒಂದೇ ಕ್ಷಣಕ್ಕಾಗಿ ಕಾಯುತ್ತಿತ್ತು, ರಥ ಮೊದಲ ಬಾರಿಗೆ ಚಲಿಸುವ ಆ ಕ್ಷಣಕ್ಕಾಗಿ. ಹಿರಣ್ಯಮಹಿ ಮಹಾರಾಜರು ಬಂದಿದ್ದಾರೆ. ಹತ್ರದಿಂದ ದರ್ಶನ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಇವರೇ ಜಗನ್ನಾಥರ ರಥ ಎಳೆಯೋದಕ್ಕೆ ಇವರ ವಂಶಸ್ಥರೇ ಬರೋದು. ನೋಡಿ, ಫುಲ್ಲು ಸೆಕ್ಯೂರಿಟಿ ಅವರಿಗೆ. ಎಲ್ಲರೂ ಆಶೀರ್ವಾದ ತಗೊಂತಾ ಇದ್ದಾರೆ. ಮಹಾರಾಜರು ವಂಶದವರು. सनातन धर्म की, नीलाचल धाम की, निताई गौर प्रेमानंदे। ಜಗನ್ನಾಥ್ ಬನ್ನಿ, ದೇವರಿಗೆ ಒಂದು ಒಳ್ಳೆಯ ಸೇವೆ ತರ ನಾವು ದರ್ಶನಕ್ಕೆ ಒಂದು ಸೇವೆ ಮಾಡೋಣ. ಜಗನ್ನಾಥರ ರಥ ಬರೋದ್ರಿಂದ ಇವತ್ತು ಎಲ್ಲ ಶುದ್ಧಿ ಮಾಡ್ತಾ ಇದೀವಿ. ಹಾಗೆ ನಮ್ಮ ಕಡೆಯಿಂದನೂ ಒಂದು ಜಗನ್ನಾಥರಿಗೆ ಸೇವೆ. ಹಾಗೆ ಹೇಳಿ, ಜೈ ಜಗನ್ನಾಥ್, ಜೈ ಜಗನ್ನಾಥ್, ಜೈ ಜಗನ್ನಾಥ್, ಜೈ ಜಗನ್ನಾಥ್, ಜೈ ಜಗನ್ನಾಥ್, ಜೈ ಜಗನ್ನಾಥ್.
ಭಕ್ತರೇ, ರಾಜನ ಸೇವೆ ಮುಗಿದಿತು. ಪುರಿ ನಗರ ಉಸಿರು ಬಿಗಿ ಹಿಡಿದು ಆ ಒಂದು ಕ್ಷಣಕ್ಕಾಗಿ ಕಾಯುತ್ತಿತ್ತು. ರಥದ ಮುಂದೆ ಸಾವಿರಾರು ಕೈಗಳು ಹಗ್ಗವನ್ನು ಹಿಡಿಯಲು ಮುಂದಾದವು. ಯಾರ ಕಣ್ಣಲ್ಲೂ ಸಂತೋಷ, ಯಾರ ಕಣ್ಣಲ್ಲೂ ಭಕ್ತಿ, ಯಾರ ಕಣ್ಣಲ್ಲೂ ಕಣ್ಣೀರು. ಅದೇ ಸಮಯದಲ್ಲಿ ದೇವಾಲಯದ ಒಳಗಿನಿಂದ ಒಂದು ಮಹಾಶಂಕನಾದ ಕೇಳಿಸಿತು. ಘೋಷಣೆ ಮೊಳಗಿತು. ಜೈ ಜಗನ್ನಾಥ, ಜೈ ಬಲಭದ್ರ, ಜೈ ತಾಯಿ ಸುಭದ್ರೆ. ಆ ಸಾವಿರಾರು ಕೈಗಳು ಒಂದೇ ಸಮಯದಲ್ಲಿ ರಥದ ಹಗ್ಗವನ್ನು ಎಳೆದವು. ಮೊದಲು ರಥ ಚಲಿಸಲಿಲ್ಲ. ಇನ್ನೊಮ್ಮೆ ಎಳೆದರು, ಮತ್ತೊಮ್ಮೆ ಎಳೆದರು. ಹಠಾತ್ತನೆ ರಥದ ಚಕ್ರ ನಿಧಾನವಾಗಿ ಮುಂದೆ ತಿರುಗಿತು. ಭಕ್ತರೇ, ಆ ಕ್ಷಣ ಕೇವಲ ಒಂದು ರಥ ಚಲಿಸಲಿಲ್ಲ, ಸಾವಿರಾರು ಹೃದಯಗಳು ಒಟ್ಟಿಗೆ ಜಗನ್ನಾಥನ ಕಡೆ ಚಲಿಸಿದವು. ಭಕ್ತರೇ, ಜಗನ್ನಾಥರು ಗರ್ಭ ಗುಡಿಯೊಳಗೆ ಇದ್ದಾಗ ಕೆಲವರಿಗೆ ಮಾತ್ರ ದರ್ಶನ. ಆದರೆ ರಥದ ಮೇಲೆ ಕುಳಿತಾಗ ರಾಜನಿಂದ ಹಿಡಿದು ಸಾಮಾನ್ಯ ಮನುಷ್ಯರವರೆಗೂ ಎಲ್ಲರಿಗೂ ಸಮಾನ. ಅದಕ್ಕೆ ಅವರು ಜಗದ ಜಗನ್ನಾಥ. ಭಕ್ತರೇ, ಆ ದಿನ ಪುರಿಯ ಬೀದಿಗಳಲ್ಲಿ ಕೇವಲ ಒಂದು ರಥ ಸಾಗುತ್ತಿರಲಿಲ್ಲ, ಭಗವಂತನೇ ತಮ್ಮ ಭಕ್ತರ ಮಧ್ಯೆ ನಡೆಯುತ್ತಿದ್ದರು. ಪ್ರತಿ ಹೆಜ್ಜೆಯಲ್ಲೂ ಭಕ್ತಿ, ಪ್ರತಿ ಘೋಷಣೆಯಲ್ಲೂ ಪ್ರೀತಿ, ಪ್ರತಿ ಕಣ್ಣಲ್ಲೂ ಜಗನ್ನಾಥನ ಮೇಲಿನ ಅಚಲ ನಂಬಿಕೆ. ರಥ ನಿಧಾನವಾಗಿ ಗುಂಡಿಚಾ ಮಂದಿರದ ಕಡೆ ಮುಂದುವರಿಯಿತು. ಅಲ್ಲಿಗೆ ತಲುಪಿದ ನಂತರ 7 ದಿನಗಳ ಕಾಲ ಜಗನ್ನಾಥರು ತಮ್ಮ ಭಕ್ತರ ನಡುವೆ ವಿರಾಜಮಾನರಾದರು. ಆದರೆ ರಥ ಯಾತ್ರೆಯ ಮಹತ್ವ ಇಲ್ಲಿಗೆ ಮುಗಿಯೋದಿಲ್ಲ. ಭಕ್ತರೇ, ಜಗನ್ನಾಥರಿಗೆ ರಥ ಬೇಕಾಗಿರಲಿಲ್ಲ, ಅವರಿಗೆ ನಡೆಯಲು ಆಗ್ತಿತ್ತು. ಆದರೆ ಅವರು ರಥದಲ್ಲಿ ಬಂದಿದ್ದು ನಾವು ಅವರನ್ನ ಎಳೆಯಲು ಅಲ್ಲ, ನಮ್ಮ ಜೀವನವನ್ನು ಅವರ ಕಡೆಗೆ ಎಳೆಯಲು. ನೋಡಿ, ಇದೇ ಸ್ವರ್ಗ ದ್ವಾರ ಬೀಚ್. ಇಲ್ಲಿಯೇ ಸಂಜೆ 6 ಗಂಟೆಗೆ ಸಮುದ್ರ ಆರತಿ ನಡೆಯೋದು. ನೀವೆಲ್ಲೂ ನೋಡಿರಕ್ಕೆ ಸಾಧ್ಯ ಇಲ್ಲ ಸಮುದ್ರ ಆರತಿನ. ಗಂಗಾ ಆರತಿ ನೋಡಿರ್ಬೋದು, ಆದರೆ ಸಮುದ್ರದ ಆರತಿ ಇದೇ ಜಾಗದಲ್ಲಿ ನಡೆಯುತ್ತೆ. ಅದನ್ನು ತಮಗೆ ತೋರಿಸ್ತೀನಿ.
ಇಂದ್ರದೇವರು ಗುಂಡಿಚಾ ಮಂದಿರದಲ್ಲೂ ಮಳೆ ಬರೆಸ್ತಾ ಇದ್ದಾರೆ. ಇದು ಖುಷಿಯ ಮಳೆ. ಯಾಕಂದ್ರೆ ನಾಳೆ ಬರ್ತಾ ಇರೋದು ಯಾರು? ಜಗತ್ತಿನ ಒಡೆಯನಾದಂತಹ ಜಗನ್ನಾಥ. ಇದು ಅವರ ತಾಯಿಯ ಮನೆ ಆಗಿರೋದ್ರಿಂದ ಇಂದ್ರದೇವರಿಗೆ ಇವತ್ತಿಂದನೇ ಖುಷಿಯಾಗಿದೆ. ನೋಡಿ, ಸಖತ್ ಮಳೆ. ಆದ್ರೆ ಈ ಮಳೆ ಒಂಥರ ಖುಷಿ ಕೊಡ್ತಾ ಇದೆ, ಚಳಿ ಕೊಡಲ್ಲ, ಖುಷಿ ಕೊಡುತ್ತೆ ನಿಮ್ಗೆಲ್ಲ ಬಂದಾಗ ಇಲ್ಲಿ. ಜೈ ಜಗನ್ನಾಥ್. ಜಗನ್ನಾಥರ ಆಗಮನಕ್ಕೆ ನಮ್ಮ ಕಡೆಯಿಂದನೂ ನೀವು ನೋಡಿದಾಗೆ ಒಂದು ಒಳ್ಳೆಯ ಸೇವೆ ಆಗಿದೆ. ಹಾಗೆ ಇನ್ನು ಒಂದೇ ಒಂದು ದಿನ ಮಾತ್ರ ಬಾಕಿ ಇರೋದು ಪ್ರಪಂಚದ ಅತಿ ದೊಡ್ಡ ಮಹಾಯಾತ್ರೆ ಬರೋದಕ್ಕೆ. ನಾಳೆ ನಿಮ್ಗಳಿಗೆಲ್ಲಾನು ಎದುರುಗಡೆಯಿಂದನೇ ದರ್ಶನ ಮಾಡಿಸ್ತೀನಿ. ಹಾಗೇನೆ ನೀವು ಇರೋ ಜಾಗದಿಂದನೇ ದರ್ಶನ ಮಾಡ್ಕೊಂಡು ಎಲ್ಲರೂ ಹೇಳಿ ಜೈ ಜಗನ್ನಾಥ್, ಜೈ ಜಗನ್ನಾಥ್.